ಇನ್ನೇನು ಹೊಸ ವರ್ಷ ಬರ್ತಾ ಇದೆ, ಹೀಗಾಗಿ ಎಲ್ಲರೂ ಕೂಡ ನ್ಯೂ ಇಯರ್ ಸೆಲೆಬ್ರೇಷನ್ ನಲ್ಲಿದ್ದಾರೆ. ಹೊಸ ವರ್ಷಾಚರಣೆಗೆ ಬೆಂಗಳೂರಿನಲ್ಲೂ ಕೂಡ ಸಿದ್ಧತೆಗಳು ನಡೀತಾ ಇದ್ದು, ಇವತ್ತು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ನೇತೃತ್ವದಲ್ಲಿ ಸಭೆ ನಡೆಯಲಿದೆ. ನಗರ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಈ ಒಂದು ಮೀಟಿಂಗ್ ನಡೆಯಲಿದೆ. ಅಂದ್ರೆ ಹೊಸ ಮಾರ್ಗಸೂಚಿ ಸೇರಿದಂತೆ ಭದ್ರತೆಯ ಬಗ್ಗೆ ಚರ್ಚೆಗಳು ನಡೆಸಲಿದ್ದಾರೆ. ಇವತ್ತು ಮಧ್ಯಾಹ್ನ 2 ಗಂಟೆಗೆ ಈ ಸಭೆ ನಡೆಯಲಿದೆ. ಸಭೆಯಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್, ಇನ್ನು ಡಿಜಿ ಅಂಡ್ ಐಜಿಪಿ ಅಲೋಕ್ ಮೋಹನ್, ನಗರ ಪೊಲೀಸ್ ಆಯುಕ್ತ ದಯಾನಂದ್, ಇನ್ನು ಎಲ್ಲಾ ವಿಭಾಗದ ಡಿಸಿಪಿ ಮತ್ತು ಎಸಿಪಿಗಳು ಈ ಒಂದು ಸಭೆಯಲ್ಲಿ ಭಾಗಿಯಾಗಲಿದ್ದು, ಹೊಸ ವರ್ಷಾಚರಣೆ ಮಾರ್ಗಸೂಚಿ ಸೇರಿದಂತೆ ಭದ್ರತೆ ಬಗ್ಗೆ ಚರ್ಚೆಗಳನ್ನು ನಡೆಸಲಿದ್ದಾರೆ. ಹೊಸ ವರ್ಷ ಸೇರಿದಂತೆ ಕ್ರಿಸ್ಮಸ್ ಹಬ್ಬ ಭದ್ರತೆಯ ಬಗ್ಗೆಯೂ ಕೂಡ ಸಭೆಯಲ್ಲಿ ಚರ್ಚೆಗಳಾಗಲಿದೆ ಅನ್ನೋದರ ಕುರಿತು ಮಾಹಿತಿ ಇರುವಂತದ್ದು. ಈಗಾಗಲೇ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂದ್ರೆ ಬಿಬಿಎಂಪಿ ಹಾಗೆ ಪೊಲೀಸ್ ಇಲಾಖೆ ಒಂದಷ್ಟು ಸೂಚನೆಗಳನ್ನ ಕೂಡ ನಿನ್ನೆ ರಿಲೀಸ್ ಮಾಡ್ತು. ಅಂದ್ರೆ ರಾತ್ರಿ 1 ಗಂಟೆ ಒಳಗೆ ಹೊಸ ವರ್ಷಾಚರಣೆ ಮುಗಿಬೇಕು, ಇನ್ನು ರಾತ್ರಿ 10 ಗಂಟೆ ಬಳಿಕ ಪ್ರಮುಖ ಫ್ಲೈಓವರ್ಗಳು ಎಲ್ಲ ಕೂಡ ಬಂದ್ ಆಗಲಿವೆ ಅನ್ನೋದರ ಕುರಿತು ಒಂದಷ್ಟು ಮಾಹಿತಿಯನ್ನ ಪೊಲೀಸ್ ಇಲಾಖೆ ಹಾಗೆ ಬಿಬಿಎಂಪಿ ಅಧಿಕಾರಿಗಳು ತಿಳಿಸಿದ್ದಾರೆ. ಇನ್ನು ಮತ್ತಷ್ಟು ಮಾರ್ಗಸೂಚಿಗಳನ್ನ ರಿಲೀಸ್ ಮಾಡೋದಕ್ಕಾಗಿ ಇವತ್ತು ಗೃಹ ಸಚಿವರೊಟ್ಟಿಗೆ ಸಭೆ ನಡೆಯಲಿದೆ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ. ವಿಶ್ವನಾಥ್, ಇನ್ನೇನು 2025 ಬರ್ತಾ ಇದೆ, ಎಲ್ಲರೂ ಕೂಡ ನ್ಯೂ ಇಯರ್ ಸೆಲೆಬ್ರೇಷನ್ ಮೂಡ್ ನಲ್ಲಿದ್ದಾರೆ. ಹೀಗಾಗಿ ಬೆಂಗಳೂರಿನಲ್ಲೂ ಕೂಡ ಸಿದ್ಧತೆಗಳು ನಡೀತಾ ಇದ್ದು, ಇವತ್ತು ಗೃಹ ಸಚಿವರ ನೇತೃತ್ವದಲ್ಲಿ ಸಭೆ ನಡೆಯಲಿದೆ. ಸಭೆಯ ಪ್ರಮುಖ ಹೈಲೈಟ್ಸ್ ಏನೇನಾಗಿರುತ್ತೆ ಅಂತ ಓವರ್ ಆಲ್ ಡೀಟೇಲ್ಸ್. ಖಂಡಿತವಾಗ್ಲು ಇನ್ನೇನು ಹೆಚ್ಚು ಕಡಿಮೆ ಒಂದು ವಾರದೊಳಗೆ ಈಗ 2025 ಬರಮಾಡಿಕೊಳ್ಳೋದಕ್ಕೆ ಬೆಂಗಳೂರಿನಲ್ಲಿ ಇರುವಂತಹ ಜನತೆ ಆಗಿರ್ಬೋದು, ವಿಶ್ವಾದ್ಯಂತ ಸೆಲೆಬ್ರೇಷನ್ ಮೋಡ್ ಕೂಡ ಇರುತ್ತೆ. ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ ನಡೆಯುವಂತಹ ಸೆಲೆಬ್ರೇಷನ್ ಏನಿದೆಯಲ್ಲ, ಅದು ಎಲ್ಲರ ಗಮನ ಕೂಡ ಸೆಳೆಯುತ್ತೆ. MG ರೋಡ್, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್, ಅದೇ ರೀತಿಯಾಗಿ ಕೋರಮಂಗಲ ವ್ಯಾಪ್ತಿ ಆಗಿರ್ಬೋದು, ಇಂದಿರಾನಗರ ವ್ಯಾಪ್ತಿ ಆಗಿರ್ಬೋದು, ಈ ಪಬ್ ಕ್ಲಬ್ಗಳು ಇರುವಂತಹ ಏರಿಯಾಗಳೇನೇನಿದೆ, ಆ ಏರಿಯಾದಲ್ಲಿ ಅತಿ ಹೆಚ್ಚಿನ ಜನ ಮತ್ತು ಯುವ ಜನತೆ ಸೇರುವಂತಹ ಸಾಧ್ಯತೆ ಕೂಡ ಇರುತ್ತೆ. ಇದನ್ನ ಪ್ರತಿ ವರ್ಷವೂ ಕೂಡ ನಾವು ಕಾಣ್ಬೋದು. ಈಗ ಸದ್ಯಕ್ಕೆ ಅದಕ್ಕಾಗಿ ಯಾವ ರೀತಿಯಾದಂತಹ ಭದ್ರತೆಯನ್ನ ಮಾಡಬೇಕು ಮತ್ತು ಯಾವ ರೀತಿಯಲ್ಲಿ ಈಗಾಗಲೇ ಬಿಬಿಎಂಪಿ ಆಗಿರ್ಬೋದು ಮತ್ತು ಪೊಲೀಸ್ ಇಲಾಖೆ ಆಗಿರ್ಬೋದು ಕೆಲವೊಂದು ಪಬ್ಗಳನ್ನ, ಕ್ಲಬ್ಗಳನ್ನ, ಓನರ್ಗಳನ್ನಾಗಿರ್ಬಹುದು ಮತ್ತು ನ್ಯೂ ಇಯರ್ ಸೆಲೆಬ್ರೇಷನ್ ಆಯೋಜಕರನ್ನಾಗಿರಬಹುದು ಎಲ್ಲರನ್ನ ಕರೆಸಿ ಒಂದು ಸುತ್ತಿನ ಮೀಟಿಂಗ್ ಅನ್ನು ಕೂಡ ಮಾಡಿದೆ. ಹೀಗೆ ಮಾರ್ಗಸೂಚಿಗಳು ಇರಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ಸೂಚನೆಯನ್ನ ಕೊಟ್ಟಿರುವಂತದ್ದು. ಅದೇ ರೀತಿಯಾಗಿ ಈ ಪಬ್ ಮತ್ತು ಕ್ಲಬ್ಗಳಲ್ಲಿ ಕೆಲಸ ಮಾಡುವಂತಹ ಬೌನ್ಸರ್ಗಳೇನಿದ್ದಾರೆ ಅವರನ್ನು ಕರೆಸಿ ಟ್ರೈನಿಂಗ್ ಕೊಡುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಇವತ್ತು ಮಧ್ಯಾಹ್ನ 2 ಗಂಟೆಗೆ ಸರಿಯಾಗಿ ನಗರ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಜಿ ಪರಮೇಶ್ವರ್ ಮತ್ತು ಡಿಜಿಐಜಿಪಿ ಅಲೋಕ್ ಮೋಹನ್ ಸೇರಿ ನಗರ ಪೊಲೀಸ್ ಆಯುಕ್ತರು ಮತ್ತು ನಗರದಲ್ಲಿರುವಂತಹ ಡಿಸಿಪಿಗಳಾಗಿರ್ಬೋದು, ಎಸಿಪಿಗಳಾಗಿರ್ಬೋದು ಅವರೆಲ್ಲರೂ ಕೂಡ ಭಾಗಿಯಾಗ್ತಾರೆ. ಮತ್ತು ಹೊಸ ವರ್ಷಾಚರಣೆಯಲ್ಲಿ ಜನರ ಬಿಹೇವಿಯರ್ ಹೇಗಿರ್ಬೇಕು, ಕಾನೂನು ಸುವ್ಯವಸ್ಥೆಯನ್ನು ಯಾವ ರೀತಿ ಕಾಪಾಡಬೇಕು, ಯಾಕಂತಂದ್ರೆ ಎಲ್ಲರೂ ಕೂಡ ಅವತ್ತು ಪಾರ್ಟಿ ಮೋಡ್ ನಲ್ಲಿ ಇರ್ತಾರೆ. ಯಾವುದೇ ಅಚಾತುರ್ಯಗಳು ಆಗಬಾರದು ಮತ್ತು ಕಾನೂನು ಸುವ್ಯವಸ್ಥೆ ಹದಗೆಡಬಾರದು ಅನ್ನೋ ಹಿನ್ನೆಲೆಯಲ್ಲಿ ಎಷ್ಟು ಪೊಲೀಸ್ ಭದ್ರತೆಯನ್ನ ಹಾಕಬೇಕು ಮತ್ತು ಟ್ರಾಫಿಕ್ ಕಂಟ್ರೋಲ್ ಅನ್ನ ಯಾವ ರೀತಿ ಮಾಡಬೇಕು ಮತ್ತು ಟ್ರಾಫಿಕ್ ಜಾಮ್ ಆಗದೇ ರೀತಿ ಯಾವ ರೀತಿ ನೋಡ್ಕೊಳ್ಬೇಕು ಮತ್ತು ಯಾವುದೇ ಅಹಿತಕರ ಘಟನೆಗಳು ನಡೀಬಾರದು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಏನೆಲ್ಲ ಪ್ರೊಟೆಕ್ಷನ್ ಗಳನ್ನ ಕೊಡಬೇಕು ಮತ್ತು ಮಾರ್ಗ ಬದಲಾವಣೆ ವಿಷಯ ಆಗಿರಬಹುದು, ಅದೇ ರೀತಿಯಾಗಿ ಪಾರ್ಕಿಂಗ್ ವಿಷಯ ಆಗಿರ್ಬೋದು ಮತ್ತು ಜನರು ಹೆಚ್ಚು ಗುಂಪಾಗಿ ಸೇರುವಂತದ್ದು ಒಂದು ಸಮಯ ಅಂತ ಇರುತ್ತೆ. ಆದ್ರೆ 12:30 1 ಗಂಟೆಗೆ ಎಲ್ಲ ಕಾರ್ಯಕ್ರಮಗಳನ್ನ ಮುಗಿಸ್ಕೊಂಡು ಅವರವರು ಸೇಫ್ ಆಗಿ ಮನೆ ತೆರಳಬೇಕಾಗುತ್ತೆ. ಹೀಗಾಗಿ ಆಯಾಕಟ್ಟಿನ ಜಾಗದಲ್ಲಿ ಪೊಲೀಸ್ ಭದ್ರತೆಯನ್ನು ಹಾಕೋದಾಗಿರ್ಬೋದು ಮತ್ತು ಡ್ರಿಂಕ್ ಅಂಡ್ ಡ್ರೈವ್ ಅನ್ನು ಚೆಕ್ ಮಾಡೋದಾಗಿರ್ಬೋದು, ಈ ಎಲ್ಲಾ ಕ್ರಮಗಳನ್ನ ಕೈಗೊಳ್ಳೋದಕ್ಕೆ ಈಗ ಪೊಲೀಸ್ ಇಲಾಖೆ ಸಿದ್ಧತೆ ಆಗಿರುವಂತದ್ದು. ಮತ್ತು ಇವತ್ತು ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ಒಂದು ಸುತ್ತಿನ ಮಾತುಕತೆಯನ್ನು ಈಗಾಗಲೇ ನಡೆಸಿರುವಂತದ್ದು. ಇವತ್ತು ಸಭೆಯಲ್ಲಿ ನೀವೆಲ್ಲ ಏನೆಲ್ಲ ಕ್ರಮಗಳನ್ನ ಕೈಗೊಂಡಿದ್ದೀರಿ ಮತ್ತು ಏನೆಲ್ಲ ಮಾರ್ಗಸೂಚಿಗಳನ್ನ ಹೊರಡಿಸಿದ್ದೀರಿ ಮತ್ತು ಯಾರೆಲ್ಲ ಜೊತೆ ಮೀಟಿಂಗ್ ಅನ್ನ ಮಾಡಿದ್ದೀರಿ ಅನ್ನೋ ಒಂದು ಮಾಹಿತಿಗಳನ್ನು ಕೂಡ ಅಧಿಕಾರಿಗಳಿಂದ ಪಡ್ಕೊಳ್ತಾರೆ. ಅದಾದ ಮೇಲೆ ಜಿ ಪರಮೇಶ್ವರ್ ಅವರು ಕೂಡ ಕೆಲವೊಂದು ಸಲಹೆ ಸೂಚನೆಗಳನ್ನು ಕೂಡ ಕೊಡೋರಿದ್ದಾರೆ. ಅದರ ಅನ್ವಯ ಹೊಸ ವರ್ಷವನ್ನ ಆಚರಣೆ ಮಾಡೋದಕ್ಕೆ ಎಷ್ಟರ ಮಟ್ಟಿಗೆ ಅನುವು ಮಾಡಿಕೊಡ್ಬೇಕು, ಯಾವ ರೀತಿಯಾಗಿ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ಅಧಿಕಾರಿಗಳು ನಿರ್ಧಾರವನ್ನ ಮಾಡ್ತಾರೆ. ಒಟ್ಟಾರೆಯಾಗಿ 2 ಗಂಟೆಯ ನಂತರ ಇವತ್ತು ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ಇರುವಂತದ್ದು. ಆ ಸಭೆ ನಡೆದ ಮೇಲೆ ಗೃಹ ಸಚಿವರು ಮತ್ತು ಡಿಜಿಐಜಿಪಿ ಅವರು ಕೂಡ ಮಾಹಿತಿಯನ್ನು ಕೊಡ್ತಾರೆ ಅಂತ ಕಾಣಿಸುತ್ತೆ. ಮತ್ತು ಗೃಹ ಸಚಿವರಾದಿಯಾಗಿ ಹಿರಿಯ ಅಧಿಕಾರಿಗಳು ಕೂಡ ಸಭೆಯಲ್ಲಿ ಭಾಗಿಯಾಗ್ತಾ ಇರುವಂತದ್ದು. ಹೀಗಾಗಿ ಹೊಸ ವರ್ಷ ಎಷ್ಟು ಟಫ್ ಆಗಿರುತ್ತೆ ಅನ್ನೋದು ಕೂಡ ಇಲ್ಲಿ ಅವಲೋಕಿಸ್ಕೊಳ್ಬೇಕಾಗತ್ತೆ.
ಒಟ್ಟಾರೆ ಮಧ್ಯಾಹ್ನ 2 ಗಂಟೆಗೆ ನಂತರ ಸಭೆ ನಡೆಯುತ್ತೆ. ಸಭೆಯಲ್ಲಿ ಏನೆಲ್ಲ ವಿಷಯಗಳು, ಪ್ರಮುಖ ವಿಷಯಗಳನ್ನ ನಾನು ಈಗಾಗಲೇ ಹೇಳಿದೆ, ಅದೇ ವಿಷಯಗಳು ಚರ್ಚೆ ಆಗುತ್ತೆ. ಅದರ ಹೊರತಾಗಿ ಏನೆಲ್ಲ ವಿಷಯಗಳು ಚರ್ಚೆ ಆದರೂ ಅನ್ನೋ ಬಗ್ಗೆ ಗೃಹ ಸಚಿವರು ಮಾಹಿತಿಯನ್ನು ಕೊಡಲಿದ್ದಾರೆ. ಅದು ಥ್ಯಾಂಕ್ ಯು ವಿಶ್ವನಾಥ್, ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.